ಓಂ ಶ್ರೀ ಭಗವತ್ಯೈ ನಮಃ. ಕಾರಣಿಕ ಶಕ್ತಿ ಸಸಿಹಿತ್ಲು ಭಗವತಿ ಸನ್ನಿಧಿಯಲ್ಲಿ ಬ್ರಹ್ಮಕಲಶೋತ್ಸವ ಸಂಭ್ರಮ. ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕು ಸಸಿಹಿತ್ತಲು ಅರಬ್ಬಿ ಸಮುದ್ರದ ತಟದಲ್ಲಿರುವ ಐತಿಹಾಸಿಕ ಶ್ರೀ ಭಗವತಿ ಸನ್ನಿಧಿಯಲ್ಲಿ ಪುನರ್ ನವೀಕರಣಗೊಂಡು ಬ್ರಹ್ಮಕಲಶೋತ್ಸವ, ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಧರ್ಮಸಭಾ ಕಾರ್ಯಕ್ರಮಗಳು ದಿನಾಂಕ 4 ಮಾರ್ಚ್ 2026ರಿಂದ 8 ಮಾರ್ಚ್ 2026 ತನಕ ಸಾಂಗವಾಗಿ ಜರುಗುತ್ತಿವೆ. ಪ್ರತಿದಿನವೂ ವಿವಿಧ ಊರುಗಳಿಂದ ಹೊರೆ ಕಾಣಿಕೆಗಳು, ಕ್ಷೇತ್ರಕ್ಕೆ ಬೇಕಾದ ಪಾತ್ರೆಗಳು, ದವಸ ಧಾನ್ಯಗಳು, ತರಕಾರಿಗಳು ಮೆರವಣಿಗೆಯ ಮೂಲಕ ಬಂದು ಉಗ್ರಾಣವನ್ನು ಸೇರುತ್ತಿವೆ. ಹೀಗೆ ಬಂದಿರುವ ದವಸ ಧಾನ್ಯಗಳಿಂದ ಉಗ್ರಾಣ ತುಂಬಿ ತುಳುಕುತ್ತಿದೆ. ಮುಂಬಯಿಯ ಉದ್ಯಮಿ ಶ್ರೀ ರೋಹಿಂದಾಸ್ ಬಂಗೇರ ಇವರ ಗೌರವಾಧ್ಯಕ್ಷತೆಯಲ್ಲಿ, ಮಾಜಿ ಸಂಸದರಾದ ಶ್ರೀ ನಳಿನ್ ಕುಮಾರ್ ಕಟೀಲ್ ಇವರ ಅಧ್ಯಕ್ಷತೆಯಲ್ಲಿ, ಶ್ರೀ ವಾಮನ ಈಡ್ಯ ಕಾರ್ಯಾಧ್ಯಕ್ಷತೆಯಲ್ಲಿ ಬ್ರಹ್ಮಕಲಶೋತ್ಸವ ಸಮಿತಿ ಈಗಾಗಲೇ ಬ್ರಹ್ಮಕಲಶೋತ್ಸವಕ್ಕೆ ಬೇಕಾದ ಸರ್ವ ಸಿದ್ಧತೆಗಳನ್ನು ಅಣಿಗೊಳಿಸಿ ಪ್ರತಿದಿನವೂ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಭಜನಾ ಕಾರ್ಯಕ್ರಮಗಳು ಸಾಂಗವಾಗಿ ನರುಗುತ್ತಿವೆ. ದಿನಾಂಕ 6 ಮಾರ್ಚ್ 2026ರಂದು ಶ್ರೀ ಚಂಡಿಕಾಯಾಗ ಮಹೋತ್ಸವ ಋತ್ವಿಜರಿಂದ ನೆರವೇರಿತು. ದಿನಾಂಕ 8 ಮಾರ್ಚ್ 2026ರಂದು ವಿಜೃಂಭಣೆಯಿಂದ ಬ್ರಹ್ಮಕಲಶೋತ್ಸವ ಶ್ರೀ ಭಗವತಿ ಸಾನ್ನಿಧ್ಯಕ್ಕೆ ಜರುಗುವುದು. ಪಾಕಶಾಲೆಯಲ್ಲಿ ತರಕಾರಿ ಹಚ್ಚುವ ಸಂಭ್ರಮದಲ್ಲಿ ತೊಡಗಿರುವ ಸ್ವಯಂ ಸೇವಕರ ದಂಡು, ಬಾಣಸಿಗರ ತಂಡದಿಂದ ಬಂದಿರುವ ಭಕ್ತರಿಗೆ ವಿವಿಧ ರೀತಿಯ ಖಾದ್ಯಗಳನ್ನು ಸಹಿತವಾಗಿ ಅನ್ನದಾನ ನಿರಂತರವಾಗಿ ಜರುಗುತ್ತಿದೆ. ಓಂ ಸ್ವಸ್ತಿ. ಎಷ್ಟು ವರ್ಷಗಳ ಇತಿಹಾಸ ಇದೆ ಸರ್? ಸಂತೋಷದ ವಿಷಯ. ಬೇರೆ ಬೇರೆ ಆಧಾರಗಳ ಪ್ರಕಾರ ಶಾಸನಗಳು, ಗ್ರಂಥಗಳು ಇವುಗಳ ಪ್ರಕಾರ ನೋಡಿದಾಗ ಇದಕ್ಕೆ 900 ವರ್ಷಗಳ ಇತಿಹಾಸ ಇದೆ. ಅಂದರೆ ಪಣಂಬೂರು ನಂದನೇಶ್ವರ ಶಾಸನ 1305ರದ್ದು. ಅದು ಚಿತ್ರಾಪುರದ ಬಯಲಲ್ಲಿ ಅಂತ ಹೇಳಿಕೊಂಡು ಡಾಕ್ಟರ್ ಗುರುರಾಜ್ ಭಟ್ರು ಸಂಶೋಧನೆ ಮಾಡಿ ಬರೆದಿರುವಂಥ ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸದ ಬಗ್ಗೆ. ಅದರಲ್ಲಿ 1305ರಲ್ಲಿ ದೇವಿ ದೇವಸ್ಥಾನ ತಲಪಾಡಿ, ಚಿತ್ರಾಪುರ ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಸಸಿಹಿತ್ಲು ಭಗವತಿ ದೇವಸ್ಥಾನ, ಬಪ್ಪನಾಡು ದುರ್ಗಾ ಪರಮೇಶ್ವರಿ, ಹುಣ್ಕೂರು ದುರ್ಗಾ ಪರಮೇಶ್ವರಿ, ಈ 5 ಹೆಸರುಗಳಲ್ಲಿ ಆ ಶಾಸನದಲ್ಲಿರುವುದರಿಂದ ಅದಕ್ಕಿಂತ ಪೂರ್ವದ್ದು ಎನ್ನುವಂಥದ್ದು ನಿಶ್ಚಯ. ಇನ್ನು ಡಾಕ್ಟರ್ ವಸಂತ ಮಾಧವ ಅವರು ಸಂಶೋಧನೆ ಮಾಡಿದ ಪ್ರಕಾರ ಹೊಳಲಿ ರಾಜರಾಜೇಶ್ವರಿ ಸ್ತಂಭ ಶಾಸನದಲ್ಲಿ ಈ ಷಟ್ಟಕನ್ನಿಕೆಯರು ಅವರುಗಳ ಹೆಸರು, ಸಪ್ತಮಾತೃಕೆಯರ ಹೆಸರುಗಳು ಉಲ್ಲೇಖ ಆಗಿವೆ. ಇನ್ನು ಕೇಳು ಮಾಸ್ಟರ್ ಬರೆದಿರುವಂತಹ ಕೇರಳದ ತಯ್ಯಂ ಗ್ರಂಥ, ಅಮೃತ ಸೋಮೇಶ್ವರರ ಭಗವತಿ ಆರಾಧನಾ ಕೃತಿ, ಇವೆಲ್ಲವೂ ಕೂಡ ಇದಕ್ಕೆ ಪೂರಕವಾಗಿ ನಾವು ಸುಮಾರು 900 ವರ್ಷದ ಇತಿಹಾಸವನ್ನು ಹೇಳ್ಬೋದು. ಆದರೆ 1ನೇ ಶತಮಾನದಿಂದ 5ನೇ ಶತಮಾನ ಕಾಲದವರೆಗೆ ಬರೆಯಲ್ಪಟ್ಟ ತಮಿಳು ಸಂಗಮ್ ಸಾಹಿತ್ಯದಲ್ಲಿ ಶಿಲಪ್ಪದಿಕಾರಂ ಮತ್ತು ಮಣಿಮೇಖಲೆ ಎನ್ನುವಂತಹದ್ದು 2 ಕೃತಿಗಳು. ಅದರಲ್ಲಿ ಶಿಲಪ್ಪದಿಕಾರಂ ಕೃತಿಯಲ್ಲಿ ಬರುವಂತಹ ಕನ್ನಗಿಯ ಕಥೆ ಅದು ಭಗವತಿಯ ಪೂರ್ವದ ಚರಿತ್ರೆಯನ್ನು ಹೇಳ್ತದೆ. ಮಣಿಮೇಖಲೆ ಮಾಧವಿ ಎನ್ನುವವಳ ಮಗಳು, ನರ್ತಕಿ. ಅವಳ ಕಥೆಯಲ್ಲಿಯೂ ಕೂಡ ಆ ಕಾಲದ ಈ ಭಗವತಿ ಆರಾಧನೆಯ ವಿಷಯಗಳು ಪ್ರಸ್ತಾಪಿತವಾಗಿವೆ. ಇನ್ನು 10ನೇ ಶತಮಾನ ಕಾಲದಲ್ಲಿ ಪ್ರಕಟಿತವಾಗಿರುವಂತಹ ಪಂಪನ ಕೃತಿಯಲ್ಲಿ 16ನೇ ಆಶ್ವಾಸದ 16ನೇ ವೃತ್ತದಲ್ಲಿ ಭಗವತಿಯ ರೇಳುವ ತೆರದೆ ಎನ್ನುವಂತಹ ವಾಕ್ಯ ಭಗವತಿ ಆ ನುಡಿ ಆದಾಗ, ಸುದೀಪು ಆದಾಗ ಯಾವ ರೀತಿಯಲ್ಲಿ ಆವೇಶಗೊಳ್ಳುತ್ತಾಳೆ ಎನ್ನುವುದನ್ನು ಕೂಡ ಉಲ್ಲೇಖಿಸಲಾಗಿದೆ. ಆದ್ದರಿಂದ 10ನೇ ಶತಮಾನ ಪೂರ್ವದಲ್ಲಿಯೇ ಭಗವತಿಯ ವಿಚಾರ ಬರ್ತದೆ.
ಇಲ್ಲಿ ಬಂದಿರುವಂತಹದ್ದು ಭಗವತಿ ಇಲ್ಲಿಗೆ ಯಾವಾಗ ಬಂದರು ಅಂತ ಹೇಳಿ. ಅದು ತಲಂಗರೆಯಲ್ಲಿ ಸಮುದ್ರದ ತಟದಲ್ಲಿ ಬಂದು ನಿಂತಿರುವಂತಹ ಭಗವತಿ ಚಿರುಂಬ ಭಗವತಿ. ಈ ತಲಂಗರೆಗೆ ಬಂದದ್ದು ಕೇರಳದ ತ್ರಿಶೂರು ಜಿಲ್ಲೆಯ ಕೊಡಂಗಲ್ಲೂರಿನಿಂದ ಈ ನಾವೆಯಲ್ಲಿ ಹೋಗಿರುವಂತಹ ವರ್ತಕರು ಪ್ರಾರ್ಥನೆ ಮಾಡಿ ಅವರ ಜೊತೆಗೆ ಸ್ತ್ರೀರೂಪವನ್ನು ಧರಿಸಿಕೊಂಡು ಬಂದು ತಲಂಗರೆಯಲ್ಲಿ ನೆಲೆಯಾದಂತಹ ಭಗವತಿ. ಅಲ್ಲಿಂದ ನಾವೆಯಲ್ಲಿ ಉತ್ತರಕ್ಕೆ ಬಂದು ಅದಕ್ಕೊಂದು ನುಡಿಗಟ್ಟಿನ ಆರಂಭದ ವಾಕ್ಯವೇ ಹೀಗಿದೆ: ಉದಿಪು ಕಾಂಜರೊಟ್ಟು ಅಸ್ತಮಾನ ಪೆಜಂಪಾಡಿ ಸಸಿ ಹಿತ್ತು ಅಂತ. ಉದಯ ಕಾಸರಗೋಡಿನಲ್ಲಿ, ಅಸ್ತಮಾನ ಹೆಜಮಾಡಿ ಈ ಸಸಿ ಹಿತ್ತಲಿನಲ್ಲಿ ಅಂತ ಹೇಳಿಕೊಂಡು. ಪ್ರಾಕೃತಿಕವಾಗಿ ನದಿಗಳು ತಮ್ಮ ದಿಕ್ಕನ್ನು ಬದಲಾಯಿಸಿಕೊಳ್ಳುತ್ತವೆ ಎನ್ನುವಂಥ ವಿಷಯ ಇದೆ ನೋಡಿ. ಪೂರ್ವದಲ್ಲಿ ಹರಿಯುತ್ತಿರುವಂತಹ ನಂದಿನಿ ನದಿ, ಉತ್ತರದಲ್ಲಿ ಹರಿಯುತ್ತಿರುವಂಥ ಶಾಂಭವಿ ನದಿ. ಬಹುಶಃ ಒಂದು ಕಾಲದಲ್ಲಿ ಆ ಅಳಿವೆ ಪ್ರದೇಶ ಅದು ನಮಗಿಂತ ಸ್ವಲ್ಪ ದಕ್ಷಿಣದಲ್ಲಿ ಸಮುದ್ರ ಮತ್ತು ನದಿ ಹತ್ತಿರ ಇದೆ, ಅಲ್ಲಿ ಬಹುಶಃ ಸೇರ್ತಾ ಇತ್ತು ಸಮುದ್ರವನ್ನು. ಈ ಭಾಗ ಬಹುಶಃ ಯಜಮಾಡಿಗೆ ಸೇರಿರಬಹುದು. ಆದ್ದರಿಂದ ಇಲ್ಲಿ ಆ ಕಾಲದ ಒಂದು ನುಡಿ. ಕಟ್ಟು ಈ ಕಾಲದವರೆಗೂ ಉಳಿದುಕೊಂಡು ಬಂದಿದೆ. ಈ ಪ್ರಕಾರವಾಗಿ ಇಲ್ಲಿ ನಾವೆಯಲ್ಲಿ ಬಂದಿರುವಂತಹ 4 ಶಕ್ತಿಗಳು, ನಾವು ಅದನ್ನು ಚಿರುಂಬ ನಾಲ್ವರು ಅಂತ ಹೇಳ್ತೇವೆ. 4 ಯಾರು ಎನ್ನುವ ವಿಷಯ ಬರ್ತದೆ. ಅದು ಒಂದು ಭಗವತಿ, ಇನ್ನೊಂದು ಭಗವತಿಯ ತಂಗಿ ಸಹೋದರಿ, ನಾವು ಮಲಯಾಳಿಯಲ್ಲಿ ಎಳೆಯ ಭಗವತಿ ಅಂತ ಹೇಳ್ತೇವೆ. ಅನಂತರ ಭಗವತಿಯ ಬಲಗೈ ದಂಡರಾಜ. ಈ ದಂಡರಾಜ ಅಂತ ಹೇಳಿದ್ರೆ 66 ಕೋಟಿ ರಾಕ್ಷಸರಿಗೆ ಒಡೆಯ ಅಂತೆ. ಈ ಖಂಡಾಕರಣ ಇದು 33 ಕೋಟಿ ದೇವತೆಗಳಿಗೆ ಒಡೆಯ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಏಕಪೀಠದಲ್ಲಿ 4 ಶಕ್ತಿಗಳಿವೆ. 4 ಶಕ್ತಿಗಳು ನಿಮಗೆ ಹೊರ ಕಾಣುವಂಥದ್ದು ಮಂಟಪ ಮಾತ್ರ. ಅದರ ಹಿಂಭಾಗದಲ್ಲಿ 4 ಶಕ್ತಿಯ ಆಯುಧಗಳು ಇವೆ. ಇನ್ನು ಗರ್ಭಗುಡಿಯ ಹೊರಭಾಗದಲ್ಲಿ ಶುಕನಾಶಿನಿಯಲ್ಲಿ ಬಲಬದಿಯಲ್ಲಿ ಧೂಮಾವತಿಯ ಪೀಠ ಇದೆ. ಆಮೇಲೆ ಎಡಗಡೆಯಲ್ಲಿ ಕ್ಷೇತ್ರಪಾಲ ಗುಳಿಗನ ಪೀಠ. ನಾವು ನಿಂತಿರುವಂತಹ ಸ್ಥಳ ಇದಕ್ಕೆ ಬಹಳ ಪಾವಿತ್ರ್ಯತೆ ಇದೆ. ಒಂದು ಮಾತಿದೆ, ಆಲದ ಮರಕ್ಕೆ 1000 ವರ್ಷಗಳ ಆಯುಷ್ಯ. ನೋಡಿ ಅಂತೆ, ಮೇಲಿನಿಂದ ಬೇರು ಕೆಳಗಿಳಿದು ಭೂಮಿಗೆ ತಾಗಿದ್ದು. ಈ ವೃಕ್ಷ ಸತ್ತರೂ ಕೂಡ ಅದು ಜೀವವಾಗಿರ್ತದೆ. ಆದ್ದರಿಂದ ಆಲದ ಮರ ವಿಸ್ತರಿಸುತ್ತಾ ಹೋಗ್ತದೆ. ನೌಕೆಯಲ್ಲಿ ಬಂದರಂತೆ, ನಾವೇ ಹಾಯಿ ಹಡ ದೋಣಿಯಲ್ಲಿ ಬಂದರಂತೆ. ಇದು ಬಂದಾಗ ಪ್ರಶಸ್ತವಾದಂತಹ ಪ್ರಶಾಂತವಾದಂತಹ ಪ್ರದೇಶ ಇದು. ಇಲ್ಲೊಂದು ಒಳ್ಳೆಯ ಸಂಸ್ಕೃತಿ ಇರಬೇಕು. ಅದಕ್ಕೊಂದು ಕಾರಣ ಇದೆ. ಇಲ್ಲಿ ಆಚಾರ ವಿಚಾರಗಳ ಉಳ್ಳಂತಹ ವ್ಯಕ್ತಿಗಳಿರಬೇಕು. ಕಾರಣ ಇದೆ. ನಮ್ಮ ಕೇರಳ ಭಾಗದಿಂದ ಬಂದಂಥ ಅಣ್ಣ ಮತ್ತು ತಂಗಿ ಇಬ್ಬರು ಇಲ್ಲಿಂದ 1-2 ಕಿಲೋಮೀಟರ್ ದಕ್ಷಿಣಕ್ಕೆ ಒಂದು ಸ್ಥಳ ಇದೆ, ಮಲಯಾಳಿ ತೋಟ ಅಂತ. ಮಲಯಾಳಿ ತೋಟ, ಆ ಪ್ರದೇಶದಲ್ಲಿ ಅವರು ಬಂದು ನಿಂತರು. ಅವರು ನಾಗರ ಆರಾಧನೆ ಮಾಡಿದರು. ಅನಂತರ ಉತ್ತರಕ್ಕೆ ಅವನಿಗೆ ಕಸುಬು ತೆಂಗಿನ ಮರದಿಂದ ಕಳ್ಳು ತೆಗೆದು. ಇಲ್ಲಿ ತೆಂಗಿನ ಮರದಿಂದ ಕಳ್ಳು ತೆಗೆಯುವಂಥದ್ದಿಲ್ಲ, ಇಲ್ಲಿ ತಾಳೆ ಮರದಿಂದ ತೆಗಿತಾ ಇತ್ತು. ಅದಕ್ಕೋಸ್ಕರ ಗೊತ್ತಿದ್ದವನನ್ನು ಇಲ್ಲಿಗೆ ಕರ್ಕೊಂಡು ಬಂದರು. ಅವ್ರಿಗೆ ಯಾರೋ ಕೂತ್ಕೊಳಿಸಿದ್ರು ಅಂತ. ಅವನು ಇಲ್ಲಿ ಬಂದಿದ್ದ ಆ ಕೆಲಸಕ್ಕೆ. ಇವರಿಗೆ ಬಾಯಾರಿಕೆ ಆಗಿದೆ. ಮನುಷ್ಯ ರೂಪದಲ್ಲಿ ಬಂದರು. ಬಾಯಾರಿಕೆ ಆದಾಗ ನಮಗೆ ನೀರು ಬೇಕಲ್ಲ ಅಂತ ಕೇಳಿದ್ರಂತೆ. ನಮ್ಮ ಒಂದು ಸಂಸ್ಕೃತಿ ಇದೆಯಲ್ಲ, ನೀರು ಕೇಳಿದವನಿಗೆ ಹಾಲು ಕೊಡುವಂಥ. ಅವನ ಮರ ಹತ್ತಿದ, ಎಳನೀರು ತೆಗೆದ, ಕೆತ್ತಿದ, ತೂತು ಮಾಡಿದ, ಕೊಟ್ಟ. ಭಗವತಿ ಕುಡಿದರು. ಒಟ್ಟಿಗೆ ಬಂದ ಎಳೆಯ ಭಗವತಿ ಇದ್ದಾರಲ್ಲ, ಅವರದ್ದೊಂದು ಷರತ್ತು ಇತ್ತು.
ಅವರು ಸಮುದ್ರದಿಂದ ಬಂದವರು. ಅವಳಿಗೆ ಜಲದುರ್ಗಿ ಅಂತ ಹೆಸರು. ಹೌದು, ಅದು ವಿಷ್ಣು ಸಂಪ್ರದಾಯ, ನಮ್ಮದು ಈ ಶಬ್ದ ಶೈವ ಸಂಪ್ರದಾಯ. ಭಗವತಿ ಶೈವ ಸಂಪ್ರದಾಯದವಳು, ಅದು ವಿಷ್ಣು ಸಂಪ್ರದಾಯ, ಅದು ಲಕ್ಷ್ಮಿಯ ಸ್ವರೂಪ. ಇದು ಅಸುರ ಕ್ರಿಯೆ, ಅದು ದೇವಕ್ರಿಯೆ. ಅದರಿಂದ ಸಮುದ್ರದಲ್ಲಿ ಬರುವಂತಹ ಆ ಎಳೆಯ ಭಗವತಿ ನಾವು ಹೇಳೋದು, ತಂಗಿ ಒಂದು ಷರತ್ತುಂಟು, ನನಗೆ ಪ್ರಥಮ ಪ್ರಾಶಸ್ತ್ಯ ಕೊಡಬೇಕು, ಎಲ್ಲದರಲ್ಲೂ ಆದ್ಯತೆ ಕೊಡಬೇಕು, ಪೂಜೆ ಪುರಸ್ಕಾರಗಳೇ ಮೊದಲ ಸ್ಥಾನ ಕೊಡಬೇಕು, ಹಾಗಿದ್ದರೆ ನಿನ್ನೊಟ್ಟಿಗೆ ಬರ್ತೇನೆ ಅಂತ. ಅಯ್ಯೋ ಖಂಡಿತ ಬಾ, ತಂಗಿಯಾಗಿ ಬಾ ಅಂತ ಹೇಳಿಕೊಂಡು ಭಗವತಿ ಕರ್ಕೊಂಡು ಬಂದರು. ಆದರೆ ಇಲ್ಲಿ ಎಳನೀರನ್ನು ಎಳೆದು ಕುಡಿದವಳು ಭಗವತಿ ಅಲ್ವಾ? ಕೋಪ ಬರದೇ ಇರ್ತದೆ. ಮಾಡಿದ್ದೇನು ತಪ್ಪು, ಹೇಳಿದ್ದೇನು ನೀನು ಹೇಳಿದ್ದೊಂದು ಮಾಡಿದ್ದೊಂದು, ಆದ್ದರಿಂದಾಗಿ ನಿನ್ನೊಟ್ಟಿಗೆ ನಾನು ಇರೋದಿಲ್ಲ ಅಂತ ಹೇಳಿಕೊಂಡು ಹೊರಟು ಹೋಗಿ ನಮ್ಮ ಇಲ್ಲಿ ಬಪ್ಪನಾಡಿನಲ್ಲಿ ಶಾಂಭವಿಯಲ್ಲಿ ಆಕೆ ಪಂಚಲಿಂಗೋದ್ಭವಿಯಾದವಳು ಎನ್ನುವಂಥದ್ದನ್ನು ಕಥೆ ಹೇಳ್ತದೆ. ಫಲದಿಕ್ಕಲಿಗೆ ಐಕೆ ಕೊಂಚ ಶುಭ ಸಂದರ್ಭ ಕಾಲ ನೇಮ ಉಂಡು ಅವಾಗ ಒಂಜಿ ದೇವಸ್ಥಾನದ ಕೈ ಮೀದ ಬಂದಾಗ ನಮ್ಮ ಇತ್ತೆ ಕಾಲ ಸಮಯ ಅರ್ದೆ ಕಾಂಡಲಾಗ್ತದೆ, ಬೇಗ ಬೋದಿ ದೇವರೇ ಸುತ್ತು ಬರ್ತದೆ, ಆಟ ಬಿಟ್ಟು ಶೀತಲ ಕಂದು ಹೋಗ ಆಂಡ ಆಪತ್ ಸಮಯ ಪ್ರಸನ್ನ ಕಾಲತ್ತಿಗೆ ದೇವರಿಗೆ ಮಹಾ ನೈವೇದ್ಯ ಮಾತಾದೆ ಅಭಿಷೇಕ ಮಹಾ ನೈವೇದ್ಯ ಪೂರ ಆದೆ ಪ್ರಸನ್ನ ಮಂಗಳಾರತಿ ಆಗಿ ಮಧ್ಯಾಹ್ನ ಕಾಲ ಪೊತ್ತು ಪ್ರಸನ್ನ ಕಾಲ ಅಂದರ್ಥ. ಆ ಪೊತ್ತುಡು ಬೋದ ನಮ್ಮ ದೇವರನ್ನು ನಡಟೆ ಎಂತದ ಪ್ರಾರ್ಥನೆ ಮತ್ತು ನನ್ನ ದಾಂಡ ಖಂಡಿತವಾದ ದೇವರು ನಮ್ಮ ಇಷ್ಟಾತನ ಅನುಗ್ರಹ ಮಲ್ಪೇರೆ ಪಂಡೆ ಪ್ರಾತಃ ಕಾಲ ಪಣ್ಣನ ದಾಂಡ ದೇವರ ಸಂಕಲ್ಪ ಮಾಡ್ತದೆ. ಆಯಾಯ ಭಾಗಗಳು ಪಣ್ಣನ ದಾಂಡ ಸ್ವಸ್ತಿಗೆಡೆ ಮಂಡಲೋಡು ಅಗ್ನಿಡೆ ಕಲಶೋಡು ದೇವರನ್ನ ಮಾತ್ರ ಸ್ವಾಗತ ಮಾಡ್ತದೆ. ಅಕಡೆಗೆ ಉಪಚಾರ ಪೂಜೆ ಪಡೆದು ಶಾಸ್ತ್ರದಿಂದ ಅಂಚಿತ್ನ ಒಂಜಿ ಬ್ರಹ್ಮ ಕಲಶದ ಶುಭ ಅವಸರ, ಅಂಚಿತ್ನ ಶುಭ ಸಂದರ್ಭಗಳು ಸಾನ್ನಿಧ್ಯ ಬೆಳೆಗಳು ಅಂಜನೆ ಭದ್ರಕಾಳಿ ಸ್ವರೂಪಿಯಾಗಿ ಭಗವತಿನ ಅನುಗ್ರಹ ನಂಕ ಮಾತ್ರೆಗಳ ಪ್ರಾಪ್ತಿಯಾವಡು. ರಾಮಗೂ ಬರ್ಪಣ ಲೋಕಗೂ ಬರ್ಪಣ ಕಂಠಗಳು ಮಹಾಮಾರಿಗಳು ಈ ರೀತಿ ಬಾದಾಯಿ ದೋಷಗಳು ಶತ್ರುಭಯಗಳು ಅಗ್ನಿ ಅವಘಡಗಳು ಅಂಜನೆ ವಿದ್ಯುತ್ ಪಾತಗಳು ಒಂದು ಮಾತಿತ್ತನ್ನ ರಾಜ ಮಾಸೂರಿಕಾಯಿ ದೋಷಗಳು ಇತ್ತನ ದಾಡ ಪೂರ ದೂರ ಆದೆ. ಆ ಕಾಲಿಗೆ ದಾಂಡ ದುಷ್ಟ ಶಕ್ತಿಗಳ ನಾಶ ಮಾಡ್ತದೆ, ಶಿಷ್ಟಗಳ ರಕ್ಷಣೆ ಮಾಡ್ತದೆ. ಅದರಿಂದ ಹೋಗುವಾಗ ಬರುವಾಗ ಅಕ್ಕ ತಂಗಿಯಾಗಿ ಬಂದಿದೆ. ಹೋಗುವಾಗ ಸಂಬಂಧ ಉಳಿಯಬೇಕು ಅಂತ ಹೇಳ್ಕೊಂಡು ಕೇಳ್ತಾರಂತೆ. ಅಕ್ಕ ಮೇಲ್ಕಾಲದಲ್ಲಿ ಗುಡಿಗೋಪುರಗಳ ನಿರ್ಮಾಣವಾಗಿ ಉತ್ಸವಾದಿಗಳು ನಡೆಯುವಂಥ ಸಂದರ್ಭದಲ್ಲಿ ನೀನು ಬಂದು ನನ್ನ ಕ್ಷೇತ್ರದ ಧ್ವಜವನ್ನು ಏರಿಸಿಕೊಡಬೇಕು. ಕೊಡಿ ಏರೋದು ಇಲ್ಲಿ ನಡಾವಳಿ ಉತ್ಸವ ನಡೆಯುವ ಸಂದರ್ಭ ಪೂರ್ವದಲ್ಲಿ ಹಾಗೆ ಮತ್ತು ಉತ್ಸವದಲ್ಲಿ ಭಾಗವಹಿಸಬೇಕು ಅಂತ ಕೇಳ್ತಾರಂತೆ. ಇದು ಎರಡೂ ಷರತ್ತುಗಳಿಗೆ ಬದ್ಧರಾಗಿ ಇವತ್ತಿಗೂ ಕೂಡ ಅನೂಚಾನವಾಗಿ ನಡೆದುಕೊಂಡು ಬರ್ತಾ ಇದೆ. ಇಲ್ಲಿಂದ ಭಂಡಾರ ಹೋಗೋದು, ಭಂಡಾರ ಮಂದಿರದ ಭಂಡಾರ ಹೋಗೋದು, ಅಲ್ಲಿ ಧ್ವಜಾರೋಹಣ ಆಗೋದು, ತಿರುಗಿ ಬರೋದು, ಗೊನೆ ಮುಹೂರ್ತ ಆಗೋದು, ಅನಂತರ ಪುನಃ ರಥೋತ್ಸವ ಜಳಕ ಇತ್ಯಾದಿಗಳಲ್ಲಿ ಭಾಗವಹಿಸುವುದು, ಮತ್ತೆ ಬರೋದು, ಅದರ ಮರುದಿವಸ ಇಲ್ಲಿಗೆ ಭಂಡಾರ ಬರೋದು, ಇಲ್ಲಿ 10ನೇ ದಿನ ಜಾತ್ರೆ ಆಗೋದು. ಈ ಪ್ರಕಾರವಾಗಿ ನಡೆದುಕೊಂಡು ಬಂದಿದೆ. ನಾನು ಅತ್ಯಂತ ಸೂಕ್ಷ್ಮವಾಗಿ ಸರಳವಾಗಿ ಈ ವಿಷಯವನ್ನು ಹೇಳಿದ್ದೇನೆ. ಇನ್ನು ಅನೇಕ ವಿಷಯಗಳು ಇದರಲ್ಲಿ ಸಂಯೋಜನೆ ಆಗಿ ಉಳಿದಿವೆ. ಸಸ್ಯತ್ತಲಿಗೂ ಅವಿನಾಭಾವ ಸಂಬಂಧ ಈಗಲೂ ಇದೆ. ಅಲ್ಲಿ ಉತ್ಸವ ಮುಗಿಯದೆ ಇಲ್ಲಿ ನಡಾವಳಿ ಉತ್ಸವ ಆಗೋದಿಲ್ಲ. ಬೇರೆ ಕ್ಷೇತ್ರಗಳಲ್ಲೆಲ್ಲ ದಿನ ನಿಗದಿ ಮಾಡಿ ಅವರು ಉತ್ಸವಗಳನ್ನು ಮಾಡ್ತಾರೆ. ಆದರೆ ಈ ಸಲ ನೋಡಿ, ಇಲ್ಲಿ ಬ್ರಹ್ಮಕಲಶೋತ್ಸವ ಆದ್ದರಿಂದ ಇಲ್ಲಿ ಭರಣಿ ಮಹೋತ್ಸವ ಆಗಬೇಕು. ಭರಣಿ ಮಹೋತ್ಸವ ಅದಕ್ಕೂ ನಡಾವಳಿಗೂ ಭರಣಿ ಮಹೋತ್ಸವಕ್ಕೂ ವ್ಯತ್ಯಾಸ ಇದೆ. ಪ್ರಶ್ನೆ ಕೇಳಿ. ಬ್ರಹ್ಮಕಲಶೋತ್ಸವ ಅಲ್ಲ, ಇದು ಒಂದು ಸರ್. ಬ್ರಹ್ಮಕಲಶೋತ್ಸವದ ತಯಾರಿ ಯಾವ ರೀತಿಯಾಗಿ ನಡೀತಾ ಇದೆ ಸರ್? ಬಹಳ ಭರ್ಜರಿಯಾಗಿ ನಡೀತಾ ಉಂಟು. ನಿನ್ನೆ ಉಗ್ರಾಣ ಮುಹೂರ್ತ ಆಯಿತು, ಹೊರೆ ಕಾಣಿಕೆಗಳೆಲ್ಲ ಬಂದಿದೆ. ನೀವು ಸಂದರ್ಶನ ಮಾಡಿರ್ಬೋದು, ಒಳ್ಳೆಯದಿದೆ, ಸಂತೋಷ ನಮಗೂ ಇದೆ. ಯಾಕಂತ ಹೇಳಿದ್ರೆ ಭಕ್ತರು ಎಷ್ಟರ ಮಟ್ಟಿಗಿದ್ದಾರೆ ನಮ್ಮಿಂದ ಮುಂದೆ ಎನ್ನುವುದಕ್ಕೆ ಅದೆಲ್ಲ ನಿದರ್ಶನ. ತುಂಬ ದಿವಸದ ಕೆಲಸ ಆಗ್ತಾ ಉಂಟು ನೋಡಿ. ನಾವು ನವಂಬರ್ ತಿಂಗಳಲ್ಲಿ ಸಭೆ ಮಾಡಿದ್ದು, ನಮಗೆ ಬ್ರಹ್ಮಕಲಶೋತ್ಸವ ಆಗಬೇಕು 12 ವರ್ಷ ಆಯಿತು. 2014 ಬ್ರಹ್ಮಕಲಶೋತ್ಸವದಲ್ಲಿ ನಾವು ಪಡುವ ಶ್ರಮಕ್ಕಿಂತ ಹೆಚ್ಚು ಶ್ರಮ ಇಲ್ಲಿ ಕಂಡು ಬಂದಿದೆ.
ರಾತ್ರಿ ಹಗಲು ಕೆಲಸ ಆಗಿದೆ. 3 ತಿಂಗಳುಗಳಲ್ಲಿ ಇಷ್ಟೆಲ್ಲ ಪರಿವರ್ತನೆ ಆಗಲಿಕ್ಕೆ ಸಾಧ್ಯವೇ ಎನ್ನುವಂಥದ್ದು ನಮ್ಮೊಳಗೆ ನಮಗೆ ಧೈರ್ಯ ಇರಲಿಲ್ಲ. ಆದರೆ ಧೈರ್ಯ ತುಂಬಿದವರು ದೇವರು ಶಕ್ತಿ ಕೊಟ್ಟಿದ್ದಾರೆ. ನೀವು ಮುಂದುವರಿಯಿರಿ, ನಾನಿದ್ದೇನೆ ಬೆನ್ನಿಗೆ ಅಂತ ಹೇಳಿಕೊಂಡು. ಇದರಿಂದ ನೋಡಿ, ಇದರ ಹೊರಗಿನ ವಿನ್ಯಾಸವೇ ಬದಲಾಗಿ ಹೋಗಿದೆ. ಅದರ ಸ್ವರೂಪ ಮೊದಲಿತ್ತು, ನೋಡಿದವರಿಗೆ 3 ತಿಂಗಳ ಹಿಂದೆ ಬಂದವರಿಗೆ ಈಗ ನೋಡುವಾಗ ನಾನು ಅದಕ್ಕೆ ಕೇಳಿದ್ದು, ಬೇರೆ ತಪ್ಪಿಯಲ್ಲಿ ಅದರ ಬೇರೆ ದೇವಸ್ಥಾನಕ್ಕೆ ಬಂದಿದ್ದೇನೆ ಅಂತ ಕೇಳಿದ್ದು ಅವರ ಹತ್ರ. ಅದಕ್ಕೇ ನೋಡಿ, ಇದೆಲ್ಲ ಕಾರ್ವಿಂಗ್ ಕೆಲಸಗಳು. ಮೇಲೆ ಮಂಟಪಗಳಲ್ಲಿ ದೇವರುಗಳನ್ನು ಕೂತ್ಕೊಳಿಸಿದ್ದು, ಆಮೇಲೆ ಎದುರು ಮತ್ತು ಹಿಂಭಾಗದ 2 ಗೋಪುರಗಳಲ್ಲಿ ಬದಲಾವಣೆ ಮಾಡಿಕೊಂಡದ್ದು, ಅನಂತರ ಒಳಗಿನ ಮೆಟಲ್ ವರ್ಕ್, ಅಲ್ಲಿ ಹಿತ್ತಾಳೆಯ ಕೆಲವು ಕವಚಗಳನ್ನು ಮಾಡಿದ್ದು, ಗೋಡೆ ಮತ್ತು ಮೆಟ್ಟಲು ಮತ್ತು ಪುಷ್ಪ ಕಲ್ಲು ಮತ್ತು ಧ್ವಜಸ್ತಂಭದ ಬುಡ, ಇದಕ್ಕೆಲ್ಲ ಮೆಟಲ್ ಮಾಡಿದ್ದು. ಇದರಲ್ಲಿ ಆ ಕಡೆಯಿಂದ ನೋಡಿ ಇಂಟರ್ಲಾಕ್ ಸಿಸ್ಟಮ್ ಎಲ್ಲ ಮಾಡಿದ್ದು, ಆನಂತರ ಆವರಣ ಮಾಡಿದ್ದು, ಇನ್ನು ರಸ್ತೆ ಹೊಸ ಕಾಂಕ್ರೀಟ್ ರಸ್ತೆಯನ್ನೇ ಮಾಡಿದ್ದು. ಇವೆಲ್ಲವೂ ಕೂಡ ಶೀಘ್ರಗತಿಯಲ್ಲಿ ನಡೆದಿರುವಂತಹ ಶ್ರೀಯುತ ನಳಿನಿ ಕುಮಾರ್ ಕಟೀಲ್ ಇವರು ಅಧ್ಯಕ್ಷರಾಗಿ ಈ ಬ್ರಹ್ಮಕಲಶೋತ್ಸವ ಸಮಿತಿಯಲ್ಲಿ ಹಿಂದಿನ ಅನುಭವಗಳನ್ನು ದಾರಿ ಎರೆದು ಕೊಟ್ಟಿದ್ದಾರೆ. ಆದ್ದರಿಂದ ನಮ್ಮನ್ನು ಪ್ರತಿದಿನವೂ ಭೇಟಿಯಾಗಿ ಕೆಲಸ ಕಾರ್ಯಗಳ ಬಗ್ಗೆ ಅವರು ಹೇಳ್ತಾ ಇದ್ದಾರೆ. ಆದ್ದರಿಂದ ತುಂಬ ಪ್ರಗತಿಯಲ್ಲಿ ನಿಮಗೆ ಒಮ್ಮೆ ನೋಡಿದರೆ ಕಾಣೋದು, ನಮಗೆ ಆಶ್ಚರ್ಯ ಆಗ್ತಾ ಉಂಟು. ಇವತ್ತು ಬೆಳಗ್ಗೆ ಶಿಖರ ಪ್ರತಿಷ್ಠೆ ಆಯಿತು, ಕಲಶ ಇವತ್ತು ಪ್ರತಿಷ್ಠೆ ಆಯಿತು. ಅದರ ಗರ್ಭಗುಡಿಯ ಒಳಭಾಗದಲ್ಲಿ ನಾವು ಹೆಚ್ಚಿನ ಬದಲಾವಣೆಗಳನ್ನು ಏನು ಮಾಡಲಿಲ್ಲ. ಆದರೆ ದ್ವಾರಕ್ಕೆ ಬೆಳ್ಳಿಯ ಕವಚ, ಈ ದ್ವಾರದ ಒಳಗಿನ ದ್ವಾರಕ್ಕೆ ಬೆಳ್ಳಿಯ ಕವಚವನ್ನು ಮಾಡಿದ ದಾನಿಗಳು, ಹೊರಗಿನ ದ್ವಾರಕ್ಕೆ ಕವಚಗಳನ್ನು ಇತ್ತ ದಾನಿಗಳು, ಇದು ಬೇರೆ ಬೇರೆ. ನಮ್ಮೆಲ್ಲ ಇವರು 7 ಊರು ಅಂತ ಹೇಳ್ತೇವೆ ನಾವು. 7 ಊರಿನ ಗುರಿಕಾರರ ನೇತೃತ್ವದಲ್ಲಿ ಅದಕ್ಕೊಂದು ಇದರ ಹಿತ್ತಾಳೆಯ ಕವಚಗಳನ್ನೆಲ್ಲ ಕೊಡುಗೆ ದಾನಿಗಳು ಮಾಡಿದ್ದಾರೆ. ಇದರ ಪೇಂಟಿಂಗ್ ಕೆಲಸಗಳಿಗೆ ದಾನಿಗಳು ನೆರವು ನೀಡಿದ್ದಾರೆ. ಈ ಕಾರ್ನಿಷ್ ಕೆಲಸದಲ್ಲಿ ನಾವು ಇದು ಶಿವಮೊಗ್ಗದವರು ಎಲ್ಲ ಭಾಳ ಶ್ರಮ ಪಟ್ಟಿದ್ದಾರೆ. ಎದುರಿನ ಗೋಪುರದಲ್ಲಿ 2 ದಾನಿಗಳು ಅದಕ್ಕೆ ಹಣದಾನ ಮಾಡಿ ಆ ಕೆಲಸ ಆಗಿದೆ. ಹಿಂದಿನ ಗೋಪುರ ಅದಕ್ಕೂ 30 ಲಕ್ಷ, ಅದಕ್ಕೂ ದಾನಿಗಳ ನೆರವಿನಿಂದ ಕೆಲಸ ಆಗಿದೆ. ಆಮೇಲೆ ಕಾಂಕ್ರೀಟ್ ರಸ್ತೆ ಅಲ್ಲಿವರೆಗೆ ಮಾಡಬೇಕಾಗಿದ್ದರೆ ಶ್ರೀಯುತ ನಳಿನಿ ಕುಮಾರ್ ಅವರು 4 ವಿಧಾನ ಪರಿಷತ್ ಸದಸ್ಯರ ಒಂದು ಜೊತೆಯಾಗಿ ಸೇರಿಕೊಂಡು ಅದಕ್ಕೆ ಹಣ ಕೊಡುಗೆ ದಾನಿಗಳನ್ನು ಹುಡುಕಿದ್ದಾರೆ. ಡಾಮರ್ ರಸ್ತೆ ನಮ್ಮ ಪಂಚಾಯತು ಅದರ ಬಗ್ಗೆ ಔದಾರ್ಯತೆಯನ್ನು ಅಮಾನತ್ ಕೋಟೆಯನ್ನು ಅವರ ಸಹಕಾರದಿಂದ ಪಡೆದುಕೊಂಡಿದೆ. ಆ ರೀತಿ ಯಾರನ್ನು ಹೇಳಿದ್ದೇನೆ, ಯಾರನ್ನು ಬಿಟ್ಟಿದ್ದೇನೆ ಎನ್ನುವಂಥ ಪ್ರತಿಯೊಬ್ಬರೂ ಇದರ ಈ ಅಭಿವೃದ್ಧಿ ಕಾರ್ಯಗಳಲ್ಲಿ ತುಂಬ ನೆರವು ನೀಡಿದ್ದೇವೆ. ಹಳೆಯ ವಿನ್ಯಾಸವನ್ನು ಕೈ ಬಿಡದೆ ಹೊಸತನವನ್ನು ತೋರಿಸಿಕೊಂಡು ಇವತ್ತು ಎಲ್ಲರಿಗೂ ಆಶ್ಚರ್ಯ ಆಗುವ ರೀತಿಯಲ್ಲಿ ಇಲ್ಲಿ ಕೆಲಸ ನಡೆದಿದೆ. ಮತ್ತು ಬ್ರಹ್ಮಕಲಶ 4ನೇ ತಾರೀಕಿನಿಂದ 8ನೇ ತಾರೀಕಿನವರೆಗೆ ಮಾಡ್ತಾರೆ. ಬ್ರಹ್ಮಕಲಶದ ನಿನ್ನಿನ ಧಾರ್ಮಿಕ ಕಾರ್ಯಕ್ರಮಗಳು, ವೈದಿಕ ಕಾರ್ಯಕ್ರಮಗಳು, ಧಾರ್ಮಿಕ ಸಭೆ ಇದೆಲ್ಲ ನಡೆದು ಹೋಗಿದೆ. ಅದೇ ರೀತಿಯಲ್ಲಿ ಬೇಕಾದಷ್ಟು ಆಹಾರ ಧಾನ್ಯಗಳು ಇಲ್ಲಿ ಬಂದು ಸೇರಿವೆ. ಅನೇಕ ಸಂಖ್ಯೆಯ ಭಕ್ತರೆಲ್ಲ ಇಲ್ಲಿ ಬಂದಿದ್ದಾರೆ. ಮುಕ್ತವಾಗಿ ದೇವರ ದರ್ಶನ ಮಾಡಿ, ನಿಮಗೆಲ್ಲ ನಿರ್ಬಂಧಗಳು ಇಲ್ಲ, ತಡೆಗಳು ಏನಿಲ್ಲ, ಸ್ವತಂತ್ರವಾಗಿ ಬೇಕಾದಷ್ಟು ಉಪಹಾರ ಊಟ ಸೇವನೆಯನ್ನು ಮಾಡಿ ಅಂತ ಹೇಳಿದ್ದಾರೆ. ಆದ್ದರಿಂದ ದಾನಿಗಳು ಬಂದಿದ್ದಾರೆ, ಗಣ್ಯರು ಬಂದಿದ್ದಾರೆ, ಸಾಮಾನ್ಯ ಜನರು ಇದ್ದಾರೆ, ಪರವೂರುಗಳಿಂದ ಅನೇಕ ಸಂಖ್ಯೆಯ ಭಕ್ತರು ಬರ್ತಾ ಇದ್ದಾರೆ. ಬಹುಶಃ ನಾಡಿದ್ದು ಶುಕ್ರವಾರ, ಶನಿವಾರ, ಆದಿತ್ಯವಾರ ಈ 3 ದಿನಗಳಲ್ಲಿ ಅಧಿಕ ಸಂಖ್ಯೆಯ ಭಕ್ತರು ಬರುವಂಥ ನಿರೀಕ್ಷೆ ನಮಗೆ ಇದೆ. ನಾವು ಮೊದಲ ದಿನಗಳಲ್ಲೇ ಒಂದು 3-4 ಸಾವಿರದಷ್ಟು ಜನಸಂಖ್ಯೆ, ಅನಂತರ ನಾಡ್ದು ಶುಕ್ರವಾರದ ದಿವಸದಲ್ಲಿ ಅದಕ್ಕಿಂತ ಹೆಚ್ಚು ಜನಸಂಖ್ಯೆ, ಆದಿತ್ಯವಾರ ದಿವಸ ಕನಿಷ್ಠ 25,000 ಜನ ಆದರೂ ಬರಬಹುದೆನ್ನುವಂತಹ ನಿರೀಕ್ಷೆಯಲ್ಲಿ ನಾವು ಇದ್ದೇವೆ. ಆದ್ದರಿಂದ ಹೊರೆಕಾಣಿಕೆಗಳು ಇನ್ನೂ ಇವತ್ತು ಬಂದಿದೆ. ನಾಳೆ ಇದಕ್ಕೆ ಸಂಬಂಧವುಳ್ಳಂಥ ಬಪ್ಪನಾಡು ಕ್ಷೇತ್ರ 9 ಮಾಗಣಿಯಿಂದ ನಾಳೆ ಹೊರೆಕಾಣಿಕೆಗಳು ಇಲ್ಲಿ ಬರಲಿಕ್ಕಿವೆ. ಆದ್ದರಿಂದ ನಮಗೆ ಸಂತುಷ್ಟಿ ಇದೆ. ಸಮಸ್ಯೆಗಳು ಅನೇಕ ಬಂದು ಹೋಗುತ್ತವೆ, ಮತ್ತು ಅದನ್ನು ಕೂತ್ಕೊಂಡು ವಿಚಾರ ಮಾಡಿ ಅದನ್ನು ಪರಿಹರಿಸಿಕೊಂಡು ಹೋಗ್ತಾ ಇದ್ದೇವೆ. ಆದ್ದರಿಂದ ಎಲ್ಲಿ ಜನ ಇದ್ದಾರೋ ಅಲ್ಲಿ ಜಾತ್ರೆ ಇದೆ.
ಎಲ್ಲಿ ಜನ ಇದ್ದಾರೋ ಅಲ್ಲಿ ಸಮಸ್ಯೆ ಇದೆ, ಎಲ್ಲಿ ಸಮಸ್ಯೆ ಇದೆಯೋ ಅಲ್ಲಿ ತಲೆನೋವಿದೆ. ಆದ್ದರಿಂದ ಒಂದಕ್ಕೊಂದು ಸಂಬಂಧ ಇದೆ. ಇವೆಲ್ಲವನ್ನು ನಾವು ನುಂಗಿಕೊಂಡು ಹೇಗೆ ವಿಷಕಂಠ ಇದನ್ನೋ ಆ ಪ್ರಕಾರವಾಗಿ ಇರಬೇಕಾಗ್ತದೆ. ಹೇಗೆ ಪಶ್ಚಿಮದಿಂದ ಪೂರ್ವಕ್ಕೆ ಗಾಳಿ ಬೀಸಿ ಹೇಗೆ ಪಶ್ಚಿಮದಿಂದ ಮೋಡ ತಿಳಿಯಾಗಿ ಭಾನು ತಿಳಿಯಾಗಿ ಶೋಭಿಸ್ತಾ ಆ ಪ್ರಕಾರ ಮನಸ್ಸು ಇರಬೇಕು ಅಂತ ಹೇಳಿಕೊಂಡು ನಗು ನಗುತ್ತಾ ಬಂದಿರುವಂಥ ಭಕ್ತರನ್ನು ನಾವು ಸ್ವಾಗತಿಸಬೇಕೆನ್ನುವಂಥದ್ದು ನಮ್ಮ ಇಚ್ಛೆ ಆಗಿರುತ್ತದೆ. ನಮ್ಮ ಆರಂಭದ ಯೋಜನೆಗಳೇ ಬೇರೆ. ನಾವು ಏಪ್ರಿಲ್ನಲ್ಲಿ ಮಾಡಿಕೊಂಡ ಯೋಜನೆಗಳಲ್ಲಿ ಸುಮಾರು 16 ಇದೆ. ಅದರಲ್ಲಿ ಒಂದು ಸ್ಥಳ ಖರೀದಿ, ನಾವು ಇಷ್ಟು ಕೋಟಿ ಅದಕ್ಕೆ ಸ್ಥಳಕ್ಕೆ ಬೇಕಾಗ್ತದೆ ಅಂತ ಹೇಳಿದೆ. ಎರಡನೇದಾಗಿ ಅತಿಥಿ ಗೃಹ ಆಗಬೇಕು. ಮೂರನೇದ್ದು ಸಮುದಾಯ ಭವನ. ಇವೆಲ್ಲವೂ ನಮ್ಮ ಆದ್ಯತೆಯ ಯೋಜನೆಗಳು. ಆದರೆ ಇಲ್ಲಿ ನಾವು ಕೇಳಿಕೆಯ ಪ್ರಕಾರ ಸ್ಥಳ ಸಿಗಲಿಲ್ಲ. ಈ ಕ್ಷೇತ್ರದ ಉತ್ತರ ಭಾಗದಲ್ಲಿ ಒಂದು 60 ಸೆಂಟ್ಸ್ ಜಾಗ. ಅವರು ಭಕ್ತರೇ ನೋಡಿ, ಬಾವಿ ಇಲ್ಲಿಯವರೆಗೆ ಅವರು ಮೊದಲೇ ಸ್ಥಳ ಕೊಟ್ಟಿದ್ದಾರೆ ನಮಗೆ. ಹಾಗೆ ಅದನ್ನು ನಾವು ಕೇಳಿದ್ದೇವೆ, ಅವರು ಕೊಡುವಂಥ ಮನಸ್ಸಿನಲ್ಲಿ ಇದ್ದಾರೆ. ಆದರೆ ಸ್ವಲ್ಪ ಇಲ್ಲಿ ಏನಾಗಿದೆ, ಕರಾವಳಿ ಪ್ರದೇಶದಲ್ಲಿ ಈಗ ಎಲ್ಲ ಭೂಮಿಯ ಖರೀದಿದಾರರಿಗೆ ಕೊಡಬೇಕಾದಂಥ ಮೊತ್ತ ಅದು ವಿಪರೀತ ಹೆಚ್ಚಳ ಆಗಿದೆ. ಆದ್ದರಿಂದ ನಮ್ಮ ಇಲ್ಲಿ ಕೈಗೊಂಡಂತಹ ಕೆಲಸ ಕಾರ್ಯಗಳನ್ನೆಲ್ಲ ಒಂದು ಸಲ ಪೂರೈಸಿದ ಮೇಲೆ ನಮಗೊಂದು 4 ವರ್ಷದ ಅವಧಿ ಉಂಟು. ಈ ಮಾರ್ಚ್ 8ನೇ ಬ್ರಹ್ಮಕಲಶದ ಪೂರ್ವದಲ್ಲಿ ಏನೆಲ್ಲ ಆಗಬೇಕು, ಅನಂತರ ಏನಾಗಬೇಕು ಅಂತ ಹೇಳಿ ತೀರ್ಮಾನ ಮಾಡಿಕೊಂಡು ನಮ್ಮ ಮೊದಲಿನ ಕೆಲವು ಯೋಜನೆ ಸ್ಥಳ ಖರೀದಿ ಮಾಡುವಂಥದ್ದನ್ನು ಸ್ವಲ್ಪ ಸ್ಥಗಿತಗೊಳಿಸಿದ್ದೇವೆ. ಇನ್ನು ದಕ್ಷಿಣ ಭಾಗದಲ್ಲಿಯೂ ಕೂಡ ಒಂದು ಕಾಂಪೌಂಡ್ ಇದೆ, ಎದುರಿನಲ್ಲಿ ಒಂದು ಗದ್ದೆ ಇದೆ. ಅವ್ರ ಹತ್ರ ಕೂಡ ವಿನಂತಿ ಮಾಡಿಕೊಂಡಿದ್ದೇವೆ. ಅವರು ಒಂದು ಮೌಲ್ಯಕ್ಕೆ ಕೊಡ್ತೇವೆ ಅಂತ ಹೇಳಿಕೊಂಡು ಒಪ್ಪಿಕೊಂಡಿದ್ದಾರೆ. ಆದರೆ ಈ ಸಮಯದಲ್ಲಿ ನಾವು ಅಷ್ಟು ಹಣ ಸಂಗ್ರಹಣೆ ಮಾಡಲಿಕ್ಕೆ ನಮ್ಮದು ಸಾಧ್ಯತೆಗಳು ಇಲ್ಲ ಅಂತ ನಮಗೆ ಕಾಣುತ್ತೆ. ಬೊಂಬೈ ಸಮಿತಿಯನ್ನು ಮಾಡಿದ್ದೇವೆ. ಬೊಂಬೈಯಲ್ಲಿ ಒಳ್ಳೆಯ ಉತ್ಸಾಹದಲ್ಲಿದ್ದಾರೆ. ಯಾಕಂತೇಳಿದ್ರೆ ತೀಯ ಸಮುದಾಯದ ಆಡಳಿತಕ್ಕೆ ಒಳಗೊಂಡ ಕ್ಷೇತ್ರ ಆಗಿದ್ದರೂ ಕೂಡ ನಮಗೆ ಇಲ್ಲಿರುವಂಥ ಮೊಗವೀರ ಸಮಾಜ, ಬಿಲ್ಲವ ಸಮಾಜ ಅವರುಗಳ ಔದಾರ್ಯವನ್ನು ನಾವು ಯಾವತ್ತೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ, ಸ್ಮರಿಸಿಕೊಳ್ತಾ ಇದ್ದೇವೆ. ಕಾರಣ ಇಲ್ಲಿ ಬಂಡವಾಳ ಬಹಳಷ್ಟು ಅವರು ಹಾಕಿದ್ದಾರೆ. ಯಾಕಂದರೆ ಈ ತಾಯಿಯ ಮಹಿಮೆ ತುಂಬ ಅಪಾರ. ಗೊತ್ತಿದ್ದವರಿಗೆ ಗೊತ್ತು. ನಮಗೆ ಕೆಲವೊಮ್ಮೆ ಹಿತ್ತಲ ಗಿಡ ಮದ್ದಲ್ಲ ಅಂತ ಉಂಟು, ನಮಗೆ ಗೊತ್ತಾಗೋದಿಲ್ಲ. ಇಲ್ಲಿ ನಿಂತರೆ ಸಾಕು, ಬೆಂಗಳೂರಲ್ಲಿ ಮಹಾರಾಷ್ಟ್ರಗಳಿಂದ ಬಂದಂತಹ ಮಂದಿ ಇಲ್ಲಿ ಕೂತರೆ ಸಾಕು, ಸರ್ ಅಲ್ಲಿ ಏನು ವೈಬ್ರೇಷನ್ ಇದೆ ಕಂಡಬಟ್ಟೆ ಇಲ್ಲಿ ಅಂತ ಅವರೇ ಹೇಳ್ತಾರೆ. ಅವರೊಂದು 1/4 ಗಂಟೆ ಅರ್ಧ ಗಂಟೆ ಇಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿಕೊಂಡು ಹೋಗ್ತಾರೆ. ಅಷ್ಟು ಪವಿತ್ರವಾದಂಥ ಸ್ಥಳ. ಆನಂದ ಗುರೂಜಿ ಬಂದಿದ್ದಾರೆ. ನಾನು ಏನು ಹೇಳಬೇಕು ಅದರ ಮೊದಲೆಲ್ಲ ಅವರೇ ಹೇಳಿಬಿಟ್ರು, ಹೀಗೆ ಉಂಟು ಈ ಸ್ಥಳದಲ್ಲಿ ಅಂತ ಹೇಳಿಕೊಂಡು. ನಿತ್ಯಾನಂದರು ಬಂದಿದ್ದರು, ನಮ್ಮ ಚಿಕ್ಕಮಗಳೂರಿನ ನಿತ್ಯಾನಂದರು ಬಂದರು. ಆ ಕಡೆಯಲ್ಲಿ ಒಂದು ರೆಂಜಾಳ ಮರ ಇದೆ, ಅದರ ಬುಡದಲ್ಲೇ ನಿಂತು ಹೇಳಿದರು ಅವರು, ನೋಡಿ ಒಳಗಿನ ಪವರ್ ಕಂಡಬಟ್ಟೆ ಇದೆ, ಇಲ್ಲಿ ವ್ಯಾಪ್ತಿ ಸಾಕಾಗೋದಿಲ್ಲ, ಸ್ಥಳ ಸಾಕಾಗೋದಿಲ್ಲ, ಅಂಗಣ ಕಿರಿದಾಗಿದೆ, ಆ ಪವರ್ ಹೊರಗೆ ಬರಬೇಕಂತ ಕಾಯ್ತಾ ಇದೆ ಅಂತ ಅವರು ಮೊದಲೇ ಸೂಚನೆ ಕೊಟ್ಟಿದ್ದಾರೆ. ಹೀಗೆ ನಮಗೆ ಸ್ಥಳದ ಅವಶ್ಯಕತೆ ಇದೆ. ಅದನ್ನು ಈಗ ಪೂರೈಸಿಕೊಳ್ಳುವಷ್ಟು ಸಾಮರ್ಥ್ಯ ಕಾಣೋದಿಲ್ಲ. ಮುಂದೆ ಆಗಬಹುದು ಎನ್ನುವಂಥ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಅದರಲ್ಲಿ ನಮ್ಮ ಯೋಜನೆಗಳಲ್ಲಿ ಒಂದು ಅತಿಥಿ ಗೃಹ. ಇವತ್ತಿಗೆ ದೇಸಾಯಿ ಫ್ಯಾಮಿಲಿ, ದೇಸಾಯಿ ವಂಶ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ಇತಿಹಾಸ ಪ್ರಸಿದ್ಧ ಭಗವತಿ ಶ್ರೀ ಸಸಿಹಿತ್ಲು ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಸಂದರ್ಭ ಈ ಪಾಕಶಾಲೆಯಲ್ಲಿ ನಿರಂತರ ಅನ್ನ ಸಂತರ್ಪಣೆಯ ವ್ಯವಸ್ಥಾಪಕತ್ವವನ್ನು ಜವಾಬ್ದಾರಿಯನ್ನು ಹೊತ್ತಂಥ ಶ್ರೀಯುತ ಸಸಿಹಿತ್ಲು ಸುಬ್ರಹ್ಮಣ್ಯ ಭಟ್ ಇವರು ನಮ್ಮೊಂದಿಗಿದ್ದಾರೆ. ಹಾಗೂ ಅವರ ಆತ್ಮೀಯನಾದ ವೆಂಕಟೇಶ್ ಭಟ್ ನಾನು ಅವರೊಂದಿಗೆ ಇದ್ದೇನೆ. ನಾವಿಬ್ಬರೂ ಸೇರಿ ಈ ಒಂದು ದೊಡ್ಡ ಕೆಲಸದ ಒಂದು ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದೇವೆ. ಕಮಿಟಿಯ ಸದಸ್ಯರು ಹೇಳಿದ ಹಾಗೆ ಪ್ರತಿ ದಿವಸವೂ ಕೂಡ ಬೆಳಿಗ್ಗೆ 7 ಗಂಟೆಯಿಂದ ಆರಂಭಗೊಂಡು ರಾತ್ರಿ 11 ಗಂಟೆ ತನಕ ನಿರಂತರವಾಗಿ ಈ ಕ್ಷೇತ್ರದಲ್ಲಿ ಒಳ್ಳೆಯ ರೀತಿಯಾದಂಥ ರುಚಿಯಾದಂಥ
ಅಡುಗೆಗಳನ್ನು ಮಾಡಿಕೊಡಬೇಕು ಅಂತ ಹೇಳಿ ಶ್ರೀಯುತ ಸುಬ್ರಹ್ಮಣ್ಯ ಭಟ್ರಲ್ಲಿ ಅವರು ಭಿನ್ನವಿಸಿಕೊಂಡಾಗ ಶ್ರೀಯುತ ಸುಬ್ರಹ್ಮಣ್ಯ ಭಟ್ರು ನಮ್ಮ ಸಹಕಾರವನ್ನು ಕೇಳಿದ್ದಾರೆ. ನಾವು ಕೂಡ ಸಾಧಾರಣವಾಗಿ ಒಟ್ಟಿಗೆ ಇದ್ದವಂಥವರು, ದೊಡ್ಡ ದೊಡ್ಡ ಕೆಲಸಗಳಲ್ಲಿ ನಾವು ಎಲ್ಲರೂ ಒಟ್ಟಿಗೆ ಆಗುವಂಥವರು. ಆದ ಕಾರಣವಾಗಿ ನಾವು ಒಪ್ಪಿಕೊಂಡು ಈ ಕೆಲಸದ ಒಂದು ಕಾರ್ಯಕ್ರಮವನ್ನು ವಹಿಸಿಕೊಂಡಿದ್ದೇವೆ. ಭಗವತಿ ಕ್ಷೇತ್ರದಲ್ಲಿ ಸಸಿ ಹಿತ್ತಲಿನ ಶ್ರೀಯುತ ಸುಬ್ರಹ್ಮಣ್ಯ ಭಟ್ರು ಸಾಧಾರಣವಾಗಿ 35 ವರ್ಷಗಳಿಂದ ಇದು 3ನೇ ಬ್ರಹ್ಮಕಲಶವನ್ನು ಅವರು ಸಮರ್ಥವಾಗಿ ನಿಭಾಯಿಸಿಕೊಂಡು ಹೋದಂತಹ ಒಂದು ವ್ಯಕ್ತಿ ಅಂತ ಹೇಳ್ಬೋದು. ಸಾಧಾರಣವಾಗಿ 45 ವರ್ಷದ ಅನುಭವವಿರುವಂತಹ ಅಡುಗೆಯಲ್ಲಿ ಅನುಭವವಿರುವಂತಹ ಸುಬ್ರಹ್ಮಣ್ಯ ಭಟ್ರು ನಮ್ಮೊಂದಿಗೆ ಇದ್ದು ನಮಗೆ ಈ ಒಂದು ಕೆಲಸವನ್ನು ವಹಿಸಿಕೊಡುವಂಥದ್ದು ನಮಗೆ ಕೂಡ ಹೆಮ್ಮೆಯ ವಿಚಾರ. ಈ ಕಾರ್ಯಕ್ರಮದಲ್ಲಿ ಸಮಿತಿಯ ಸದಸ್ಯರು ಮತ್ತು ಅಧ್ಯಕ್ಷರು ನಮಗೆ ಬಹಳ ಸಹಕಾರವನ್ನು ಕೊಟ್ಟಿದ್ದಾರೆ. ಹಾಗೆಯೇ ವಾಲಂಟಿಯರ್ಸ್ ಅವರು ಕೂಡ ಒಳ್ಳೆಯ ರೀತಿಯಲ್ಲಿ ನಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಬೆಳಗ್ಗೆ 7 ಗಂಟೆಗೆ ಫಲ ಆಹಾರ, ದಿವಸದಿಂದ ದಿವಸಕ್ಕೆ ವಿಭಿನ್ನ ರೀತಿಯಲ್ಲಿ, ಒಂದು ದಿವಸ ದೋಸೆ ಆದರೆ, ಇನ್ನೊಂದು ದಿವಸ ಇಡ್ಲಿ ಆದರೆ, ಇನ್ನೊಂದು ದಿವಸ ಮೂಡೆ ಆದರೆ, ಇನ್ನೊಂದು ದಿವಸ ಸಜ್ಜಿಗೆ ಅವಲಕ್ಕಿ, ಕಡಲೆ ಅವಲಕ್ಕಿ, ಹೆಸರು ಕಾಳು ಅವಲಕ್ಕಿ ಎಲ್ಲವೂ, ಒಂದು ಸ್ವೀಟ್, ಕಾಫಿ, ಟೀ ಏನು ಬೇಕಿದ್ದರೂ ಎಷ್ಟು ಜನರು ಬಂದರೂ ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೇವೆ. ಅದೇ ರೀತಿಯಲ್ಲಿ ಮಧ್ಯಾಹ್ನ ಅನ್ನ ಸಂತರ್ಪಣೆ, ಒಂದು ಅನ್ನ ಸಂತರ್ಪಣೆಯು ಕೂಡ 4 ತಾರೀಕಿನಿಂದ 8 ತಾರೀಕಿನ ತನಕ ನಿರಂತರವಾಗಿ ನಡೆಯುವಂತಹ ಕಾರ್ಯಕ್ರಮ. ಅದರಲ್ಲಿ ಕೂಡ ಬೆಳಗ್ಗೆ ಹಾಗೆಯೇ ಮಧ್ಯಾಹ್ನ ಉಪ್ಪಿನಕಾಯಿ, ಚಟ್ನಿ, ಪಲ್ಯ, ಅನ್ನ, ಸಾರು, ಸಾಂಬಾರು, ಗಸಿ, ಮೆಣಸ್ಕಾಯಿ, ಪಾಯಸ, ಒಂದು ಸ್ವೀಟ್ನಲ್ಲಿ ಕೂಡ ಒಂದು ದಿವಸ ಹೋಳಿಗೆ ಆದರೆ, ಇನ್ನೊಂದು ದಿವಸ ಲಡ್ಡು ಆದರೆ, ಇನ್ನೊಂದು ದಿವಸ ಸಾಟ್ ಆದರೆ, ಇನ್ನೊಂದು ದಿವಸ ಮೈಸೂರು ಪಾಕ್ ಆದರೆ, ವಿಭಿನ್ನ ರೀತಿಯ ವೆರೈಟಿ ಅಂತಂಥ ಸ್ವೀಟ್ಗಳನ್ನು ಕೂಡ ಮಾಡ್ತಾಯಿದ್ದೇವೆ. ಪಾಯಸ ಕೂಡ ಹಾಗೆಯೇ ಬೇರೆ ಬೇರೆ ರೀತಿಯ ಪಾಯಸಗಳನ್ನು ಮಾಡ್ತಾಯಿದ್ದೇವೆ. 4 ಗಂಟೆಯಿಂದ ನಾವು ಎಣ್ಣೆ ತಿಂಡಿಯನ್ನು ಹಾಕ್ತಾಯಿದ್ದೇವೆ. ಒಂದು ದಿವಸ ಅಂಬಡೆ, ಒಂದು ದಿವಸ ಗೋಳಿ ಬಜೆ, ಒಂದು ದಿವಸ ಬೋಡಿ, ಈ ಥರ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಮಾಡ್ತಾಯಿದ್ದೇವೆ. ರಾತ್ರಿ ಪುನಃ 7 ಗಂಟೆಯಿಂದ ರಾತ್ರಿ ಊಟ, ಅದಕ್ಕೂ ಕೂಡ ಸ್ವೀಟ್. ಬೆಳಿಗ್ಗೆಯಿಂದ ರಾತ್ರಿ ತನಕ ಕೂಡ ಒಳ್ಳೆಯ ಸ್ವೀಟ್ಗಳನ್ನೇ ಹಾಕ್ತಾಯಿದ್ದೇವೆ. ಎಲ್ಲ ಕಡೆಯಲ್ಲೂ ಸ್ವೀಟ್ ಇದೆ. ಈ ರೀತಿಯಲ್ಲಿ ಸಾಧಾರಣವಾಗಿ ದಿವಸಕ್ಕೆ ಶುರುವಿನ ದಿವಸ 5,000 ಜನ, 2ನೇ ದಿವಸ 5,000 ಜನ, ರಾತ್ರಿ ಒಂದು 5,000 ಜನ, ನಾಳೆ ಶುಕ್ರವಾರ ದಿವಸ ಒಂದು 5,000 ರಿಂದ 7,000 ಜನರದ ಊಟ, ರಾತ್ರಿ ಒಂದು 5,000 ಜನರ ಊಟ. ಹಾಗೆಯೇ ಬ್ರಹ್ಮಕಲಶದ ದಿವಸ ಒಂದು 30,000 ರಿಂದ 35,000 ಜನರ ಊಟವನ್ನು ಮಾಡುವಲ್ಲಿ ನಮ್ಮಲ್ಲಿ ಹೇಳಿದ್ದಾರೆ. ಅದೇ ರೀತಿ ರಾತ್ರಿಯೂ ಕೂಡ ಊಟ ಇದೆ ಬ್ರಹ್ಮಕಲಶ ದಿವಸ. ಇದನ್ನೆಲ್ಲವನ್ನು ನಾವು ಆ ಶ್ರೀ ದೇವಿಯ ಅನುಗ್ರಹದಿಂದ ಒಳ್ಳೆಯ ರೀತಿಯಲ್ಲಿ ಮಾಡುವಲ್ಲಿ ನಮ್ಮ ಪ್ರಯತ್ನವು ನಿರಂತರವಾಗಿದೆ. ಹಾಗೆ ಎಲ್ಲರೂ ನಮಗೆ ಸಹಕಾರವನ್ನು ಕೊಟ್ಟಿರ್ತಾರೆ. ನಮ್ಮ ತಂಡದವರಾಗಿರ್ಬೋದು, ಸಾಧಾರಣ ವಾಲಂಟಿಯರ್ ಸ್ವಯಂ ಸೇವಕರಾಗಿರ್ಬೋದು, ಅಥವಾ ಸಮಿತಿಯ ಸದಸ್ಯರಾಗಿರ್ಬೋದು, ಅಥವಾ ಉಗ್ರಾಣದವರ ಆಗಿರ್ಬೋದು, ಎಲ್ಲರೂ ನಮಗೆ ಒಳ್ಳೆಯ ರೀತಿಯಲ್ಲಿ ಸಹಕಾರವನ್ನು ಕೊಟ್ಟಿರ್ತಾರೆ. ಅದೇ ರೀತಿಯಲ್ಲಿ ಒಳ್ಳೆಯ ಸಾಮಗ್ರಿಗಳನ್ನು ನಮಗೆ ಒಟ್ಟಿಗೆ ತಲುಪಿಸಿದ್ದಾರೆ. ಒಳ್ಳೆಯ ರೀತಿಯಲ್ಲಿ ನಾವು ಕೂಡ ಮಾಡ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೂ ಇಲ್ಲಿ ತೊಂದರೆ ಬರುವಂತಹ ಕಾರ್ಯಕ್ರಮ ಇಲ್ಲ. ಈ ರೀತಿಯಲ್ಲಿ ಬ್ರಹ್ಮಕಲಶವನ್ನು ಸಾಂಗವಾಗಿ ನೆರವೇರಿಸಬೇಕು, ಬಂದ ಭಕ್ತಾದಿಗಳಿಗೆ ಒಳ್ಳೆಯ ಒಂದು ಪ್ರಸಾದವನ್ನು ಕೊಡಬೇಕು ಅನ್ನುವಂಥದ್ದು ಇಲ್ಲಿ ಸಮಿತಿಯ ಅಧ್ಯಕ್ಷರಾಗಿರುವಂಥದ್ದು ಹಾಗೂ ಸದಸ್ಯರಾಗಿರುವಂಥ ಎಲ್ಲ ಭಕ್ತರದ್ದು ಕೂಡ ಆಶಯವಾಗಿರುತ್ತದೆ. ಆದ ಕಾರಣ ನಾವು ಕೂಡ ನಮ್ಮ ಪ್ರಯತ್ನವನ್ನು ಒಳ್ಳೆಯ ರೀತಿಯಲ್ಲಿ ಮಾಡ್ತಾ ಇದ್ದೇವೆ. ಅದಕ್ಕೆ ದೇವರ ಅನುಗ್ರಹ ಆಗಬೇಕು. ಹಾಗಂತೇಳಿ ನಾವು 2 ಮಾತುಗಳನ್ನು ಇಲ್ಲಿ ಮುಗಿಸ್ತಾ ಇದ್ದೇವೆ. ನಮ್ಮಲ್ಲಿ ಸಾಧಾರಣವಾಗಿ ತಿಂಡಿ ಮತ್ತು ಅನ್ನ, ಪಾಯಸ, ಆಮೇಲೆ ಊಟ ಅಂತ ಹೇಳಿ ಎಲ್ಲವನ್ನು ಒಂದೊಂದು ರೀತಿಯಲ್ಲಿ ನಾವು ಡಿವೈಡ್ ಮಾಡಿಕೊಂಡಿದ್ದೇವೆ. ಆ ಡಿವೈಡ್ ಮಾಡಿಕೊಂಡ ಆಧಾರದಲ್ಲಿ ನಿತ್ಯದ ಅಡುಗೆ ಮತ್ತು ನಿತ್ಯದ ಸ್ವೀಟ್, ಆಮೇಲೆ ಪಾಯಸ ನಾಡಿದ್ದು, ಇದನ್ನೇ ಮತ್ತು ಬೆಳಗಿನ ಟಿಫನ್ಗಳನ್ನೆಲ್ಲ ಉಡುಪಿಯ ಪ್ರಖ್ಯಾತ ಬಾಣಸಿಗರಾದಂತಹ ವಾಸುದೇವ ಕೊಡಂಗಳ ವಾಸುದೇವರಾವ್ ಅವರು ವಹಿಸಿಕೊಂಡಿದ್ದಾರೆ. ಅವರಿಗೆ ನಾವು ಬಿಟ್ಟುಕೊಟ್ಟಿದ್ದೇವೆ. ಹಾಗೆ ಇಲ್ಲಿ ಅನ್ನ ಪಾಯಸ ಬೇರೆ, ಹಾಗೆ ಅಡುಗೆ ಬೇರೆ, ಎಲ್ಲವೂ ಸೇರಿ ಸಾಧಾರಣವಾಗಿ ಹೆಚ್ಚು ಕಡಿಮೆ ಒಟ್ಟಿಗೆ ಒಂದು 150 ರಿಂದ 200 ಜನ ಸಾಧಾರಣ ಬಂದು ಹೋಗುವಂಥದ್ದು ಎಲ್ಲ ಇರುವುದು. ನಾಡ್ದು ತನಕ ಒಂದು 200 ಜನ ಬಾಣಸಿಗರು ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾರೆ ರಾತ್ರಿ ಹಗಲು. ಅವರಿಗೂ ಕೂಡ ನಮ್ಮ ವಂದನೆಗಳು ಈ ಸಮಯದಲ್ಲಿ ಹೇಳ್ತಾ ಇದ್ದೇವೆ. ಅವರು ಮಹಾರಾಷ್ಟ್ರದಿಂದ ರತ್ನಗಿರಿಯಿಂದ ಇಲ್ಲಿ ಬರ್ತಾಯಿದ್ದಾರೆ. ಅವರು ಹುಡ್ಕೊಂಡು
ಅವರಿಗೂ ಆರಾಧನೆ ಭಗವತಿಯಂತೆ. ಆದ್ದರಿಂದ ನಮಗೆ ಇದೇ ಭಗವತಿ ಆರಾಧನೆಯನ್ನು ಹೇಳಿಕೊಂಡು ಮತ್ಸ್ಯಗಂಧದಲ್ಲಿ ಬೆಳಿಗ್ಗೆ ಬರ್ತಾರೆ, ಸಾಯಂಕಾಲ 3:20 ಟ್ರೈನಲ್ಲಿ ವಾಪಸ್ ಹೋಗ್ತಾರೆ. ಕೇಳಿಕೆ ಅವ್ರದ್ದೊಂದು ಉಂಟು. ಆಲ್ರೆಡಿ ಅವರೊಂದು 2 ಲಕ್ಷ ರೂಪಾಯಿ ನಮಗೆ ಅಡ್ವಾನ್ಸ್ ಕೊಟ್ಟು ಬಿಟ್ಟಿದ್ದಾರೆ. ನಮಗೊಂದು ಅತಿಥಿಗ್ರಹ ಮಾಡಿಕೊಡಿ. ನಾವು ಬೆಳಿಗ್ಗೆ ಬರ್ತೇವೆ, ಇಲ್ಲಿ ಸ್ವಲ್ಪ ಶುಚಿತ್ವ ಎಲ್ಲ ಮಾಡಿಕೊಂಡು ಮಧ್ಯಾಹ್ನ ಪೂಜೆ ನೋಡಿಕೊಂಡು ಸಾಯಂಕಾಲಕ್ಕೆ ನಾವು ಹೊರಟು ಹೋಗ್ತೇವೆ ಅಂತ ಹೇಳಿದೆ. ಅದರಿಂದ ನಮ್ಮ ಯೋಜನೆಗಳಲ್ಲಿ ಆದ್ಯತೆ ಇದ್ದದ್ದು ಒಂದು ಅತಿಥಿ ಗೃಹಕ್ಕೆ. ಅದು ಪಶ್ಚಿಮ ಭಾಗದಲ್ಲಿ ಒಂದು ಜಾಗ ಇದೆ, ಅಲ್ಲೊಂದು ಮಾಡಿದರೆ ನಮ್ಮ ಆಚಾರ ಪಟ್ಟವರಿಗೂ ಕೂಡ ಸ್ವಲ್ಪ ವಿಶ್ರಾಂತಿ ಪಡ್ಕೊಳ್ಳಿಕ್ಕೆ, ಶೌಚಾಲಯ ನಿರ್ಮಾಣದಿಂದ ಅವರಿಗೂ ಪ್ರಯೋಜನ ಅಲ್ಲಿ ಆದಿತ್ತು ಎನ್ನುವಂಥ ಒಂದು ಭರವಸೆ ನಮಗಿದೆ. ಈ ಭಾಗದಲ್ಲಿ ಒಂದು ಸಮುದಾಯ ಭವನ ನಿರ್ಮಾಣ ಮಾಡುವಂಥ ಒಂದು ಯೋಜನೆ ಇತ್ತು. ಇದರಲ್ಲಿ 60 ಸೆಂಟ್ಸ್ ಜಾಗ ಅವರು ಬೇರೆಯವ್ರದ್ದು ಇದ್ದೇ ಅವರು ಒಳ್ಳೆ ಜನರು ಅವ್ರು ಕೊಡ್ತೇವೆ ಅಂತ ಹೇಳಿಕೊಂಡು ಅವರು ಭರವಸೆ ಕೊಟ್ಟಿದ್ದಾರೆ. ಹಾಗೆ ಈ ಪ್ರಧಾನವಾದಂತಹ ಯೋಜನೆಗಳನ್ನು ಈಗ ಸ್ಥಗಿತಗೊಳಿಸಿದ್ದೇವೆ. ಮುಂದೆ ಇದು ಖಂಡಿತವಾಗಿಯೂ ನೆರವೇರ್ತದೆ. ಯಾಕಂತ ಹೇಳಿದ್ರೆ ನೋಡಿ, ಅಲ್ಲಿ ಒಂದು ಭೋಜನಾಲಯ, ದಿವ್ಯಾಮೃತ ಭೋಜನ ಮಂದಿರ ಅಂತ ಇದೆ. ಅದನ್ನು ಕೊಟ್ಟದ್ದು ಭವಾನಿ ಎಂ ಮೆಂಡಮ್ ಅವರು. ಇದು ಯಶವಂತ ಶ್ರೀಯಾನ್, ವೇದಪ್ರಕಾಶ್ ಶ್ರೀಯಾನ್ ಅವರ ಮಾತೃಶ್ರೀಯವರ ಹೆಸರಿನಲ್ಲಿ ಅದು ಕೊಟ್ಟದ್ದು ಆ ಭೋಜನಾಲಯ ಅವರು ಕೊಟ್ಟದ್ದು. ಇದಕ್ಕೊಂದು ಮೇಲ್ಛಾವಣಿ ಮಾಡಿರುವಂಥದ್ದು. ಅದು 2 ಹಂತಗಳಲ್ಲಿ ನಡೆದಿವೆ. ಮೊದಲ ಹಂತದಲ್ಲಿ 18 ಲಕ್ಷ ರೂಪಾಯಿ, ಅನಂತರದ ಒಂದು ಭಾಗ ಮತ್ತೆ ಎಷ್ಟೋ ಮೊತ್ತ ಖರ್ಚಾಗಿದೆ. ಅದನ್ನು ಕೂಡ ದಾನ ಮಾಡಿದವರು ಅವರು ಇವರು ನಮ್ಮ ವೇದಪ್ರಕಾಶ್ ಶ್ರೀಯಾನ್ ಅವರು. ಅಲ್ಲಿ ಒಳಗಡೆ ಒಂದು AC ರೂಮು, ಅಲ್ಲಿ ಊಟದ ಹಾಲ್ನಲ್ಲಿ ಒಂದು AC ರೂಮು, ಅದನ್ನು ಕೂಡ ಕೊಟ್ಟವರು ಅವರು. ಅದು ಅಂತ ಹೇಳಿದರೆ ಅವರ ಕಷ್ಟ ಕಾಲದಲ್ಲಿ ಅವರ ತಾಯಿ ಸೆರಗಿನಲ್ಲಿ 4 ಆಣೆ ಕಟ್ಟಿಕೊಂಡು ಬಂದು ಪ್ರಾರ್ಥನೆ ಮಾಡಿದರು. ನಮ್ಮ ಮೊದಲಿನ ಇವರಿದ್ದರಲ್ಲ ಕಾರ್ನವರು, ಮುಂಬೈಗೆ ಹೋದಂಥವರು ಮುಂದಕ್ಕೆ ಆ ಪ್ರಾರ್ಥನೆಯ ಬಲದಿಂದ ಅವರು ಖಂಡಿತವಾಗಿಯೂ ಬಹಳ ಅಭಿವೃದ್ಧಿಯನ್ನು ಹೊಂದಿದೆ. ದಿವ್ಯಾ ಶಿಪ್ಪಿಂಗ್ ಕಂಪೆನಿ ಅನ್ನುವಂಥದ್ದು ಕಟ್ಟಿದೆ. ಇವತ್ತು ಇದ್ದಾರೆ, ಇಲ್ಲೇ ಇದ್ದಾರೆ. ಅವ್ರದ್ದೆಲ್ಲ ಕೊಡುಗೈ ದಾನಿಗಳು. ಅದರಿಂದ ಬರೇ ನಾವೇ ಇದ್ದುಕೊಂಡು ನಾವು ಇಷ್ಟೆಲ್ಲ ಸಾಧಿಸಲಿಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಇಲ್ಲಿಯ ಶಕ್ತಿ ಎಷ್ಟು ಎನ್ನುವಂಥದ್ದು ಇಲ್ಲಿ ಬಂದವರಿಗೆ ಗೊತ್ತು. ನಮ್ಮ ನಡಾವಳಿ ಉತ್ಸವ ಸಂದರ್ಭದಲ್ಲಿ ನಾವು ಕಂಚಿಲು ಸೇವೆ ಅಂತ ಮಾಡಿದ್ವಿ. ಕಂಚಿಲು ಸೇವೆ ಈ ಮಕ್ಕಳಿಗೆ ಕಾಯಿಲೆ ಕಸಾಲೆ ಬಂದರೆ, ತಾಯಿ ಪ್ರಸವದ ಪೂರ್ವದಲ್ಲಿ ಏನಾದರೂ ಮಗುವಿಗೆ ತೊಂದರೆ ಇದ್ದರೆ ಇವಕ್ಕೆ ಎಲ್ಲ ಪರಿಹಾರ ಅಂತ ಕಂಚಿಲು ಸೇವೆ ಅಂತ ಮಾಡಿಕೊಳ್ಳೋದು. ಅದರಿಂದ ನಡಾವಳಿ ಸಂದರ್ಭ ಈಗ ಭರಣಿ ಮಹೋತ್ಸವದಲ್ಲಿಯೂ ಉಂಟು, ಅದು ಸೇವೆ ಅವಕಾಶ ಉಂಟು, ಅದು ಮಾಡ್ತಾರೆ. ಉರುಳು ಸೇವೆಯನ್ನು ಅವರು ಸ್ವಇಚ್ಛೆಯಿಂದೆಲ್ಲ ಮಾಡ್ತಾರೆ. ತುಲಾಭಾರ ಸೇವೆಯನ್ನು ಮಾಡಿಸ್ತಾರೆ, ಹರಕೆ ಹೇಳಿರ್ತಾರೆ. ಅದೆಲ್ಲ ಪೂಜೆಯ ಕೆಲವು ಸೇವೆಯ ಕೆಲವು ಭಾಗಗಳು ಇದೆಲ್ಲ ನಡೀತಾ. ಅದರಿಂದ ಇದೊಂದು ಶಕ್ತಿ ಪ್ರಧಾನವಾಗಿರುವಂತಹ ಕೇಂದ್ರ ಆಗಿರುತ್ತದೆ ಎನ್ನುವಂಥದ್ದನ್ನು ನಾನು ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಹೌದು. ಬ್ರಹ್ಮಕಲಶ ಸಂದರ್ಭದಲ್ಲಿ ನಮ್ಮ ಯೋಜನೆಗಳಿಗೆ ನಾವು ಇಟ್ಟಂಥ ಒಂದು ಮೊತ್ತ ಅಂತ ಹೇಳಿದ್ರೆ 2.10 ಲಕ್ಷ, 2,10,00,000. ಆದರೆ ನಮಗೆ ಸಂಗ್ರಹ ಆದದ್ದು 3 ಕೋಟಿ 80 ಲಕ್ಷ ಉಳಿದಿತ್ತು. ಆಗ ನಮಗೆ ಹಾಸುಗಲ್ಲ ಹಾಕ್ಬೋದಿತ್ತು. ಇಲ್ಲಿ ಕಂಪೇರ್ ಮಾಡಿ ನೋಡಿ, ನಮ್ಮಲ್ಲಿ ಮೂರ್ತಿ ದರ್ಶನ ಇದೆ. ಭಗವತಿ ಕ್ಷೇತ್ರಗಳಲ್ಲಿ ಮೂರ್ತಿ ದರ್ಶನ ಅಂತ ಹೇಳುವಂಥದ್ದು ಭಾಳ ಪ್ರಬಲ. ಮೂರ್ತಿ ತಲೆಯಲ್ಲಿ ಇಟ್ಟುಕೊಂಡು ಓಡುವಂತಹ ರೀತಿ ನೋಡಿದರೆ ನಮಗೆ ತುಂಬ ಭಯ ಆಗ್ತದೆ. ಈ ಮರಳಿನ ಮೇಲೆ ಹೇಗೆ ಓಡ್ತಾರೆ ಅನ್ನುವಂಥದ್ದೊಂದು ಪ್ರಶ್ನೆ. ಇದನ್ನು ಯಾಕೆ ಇಟ್ಟುಕೊಂಡಿದ್ದೀರಿ ಅನ್ನೋದು ನಿಮ್ಮ ಪ್ರಶ್ನೆ. ಅಂದರೆ ಇಲ್ಲಿ ನಡೆದಂತಹ ಪ್ರಶ್ನೆಯಲ್ಲಿ, ಚಿಂತನೆಯಲ್ಲಿ, ಜ್ಯೋತಿಷ್ ಪ್ರಶ್ನೆಯಲ್ಲಿ ಎಲ್ಲವನ್ನೂ ನೀವು ಬದಲಾಯಿಸಿಕೊಳ್ಳುವಂತಹ ಸಂದರ್ಭ ಇಲ್ಲ. ಅದರೊಟ್ಟಿಗೆ ನೀವು ಮರಳನ್ನು ಕೂಡ ನೀವು ಹಾಗೆ ಇಟ್ಟುಕೊಳ್ಬೇಕು ಅಂತ ಬಂತು. ಯಾಕೆಂತೇಳಿದ್ರೆ ಒಂದು ಮಾತಿದೆ ತುಳುವಿನಲ್ಲಿ, ನಾವು ಹೇಳಿದಲ್ಲ, ಖ್ಯಾತ ಪಂಡಿತರು ಹಳೆಯಂಗಡಿ ಹರಿಭಟ್ರು ಒಂದು ಮಾತು ಹೇಳಿದರೆ, ಅಲ್ಲಿ ಉಮಿತ ಉಲೈದ ತೂವು ಅಂತ. ಅದು ಗೊತ್ತೇ ಆಗೋದಿಲ್ಲ, ಎಲ್ಲಿ ಹೊಡೆಯುತ್ತದೆ ಅಂತ ಏನಾಗ್ತದೆ ಅಂತ ಹೇಳಿ ಗೊತ್ತಾಗೋದಿಲ್ಲ. ಈ ಬೆಚ್ಚ ಪೊಯ್ಯದ ಮೆತ್ತಿ ಯಾನ ಬತ್ತೆ ನೆಲೆಯೇನ ಅಂತ, ಬಿಸಿ ಮರಳಿನ ಮೇಲೆ ಬಂದು ನೆಲೆಯಾದವಳು ಭಗವತಿ. ಈ ತಂಪು ನೆರಳಲ್ಲಿ ಕೂತ್ಕೊಂಡವಳು ಅವಳು, ಒಳಗೆ ಕೂತದ್ದು ಪದ್ಮಾಸನಸ್ಥೆಯಾಗಿ ಅವಳು.
ಅದರಿಂದ ನಿಂತುಕೊಂಡಿದ್ದ, ಇಲ್ಲಿಂದ ಹೋಗ್ತೇನೆ ಅಂತ ಹೋದವಳೆಲ್ಲ ಸ್ಥಿರವಾಗಿ ನಾನು ಇಲ್ಲಿ ನಿಲ್ತೇನೆ ಅಂತ ಹೇಳಿದ. ಅವಳ ಅಂಶಭಾಗ ಮಾತ್ರ ಮತ್ತೆ ಪ್ರತ್ಯೇಕವಾಗಿ ಹೋಯಿತು ದಕ್ಷಿಣಕ್ಕೆ ಅಂತ ಹೇಳಿಕೊಂಡು ಹೇಳ್ತಾಳೆ. ಆದ್ದರಿಂದ ಆ ಹಿಂದಿನ ಸಂಸ್ಕೃತಿ, ಸಂಸ್ಕಾರ, ವಿನ್ಯಾಸ ಇವುಗಳಲ್ಲಿ ಪ್ರತ್ಯೇಕತೆಯನ್ನು ಮಾಡಬಾರ್ದು ಅಂತ ಹೇಳಿಕೊಂಡು, ಮತ್ತು ವಿದ್ಯಾವಂತರು, ಪ್ರಜ್ಞಾವಂತರು ಇಲ್ಲಿ ಬಂದರೆ ಒಂದು ಹೇಳ್ತಾರೆ ನಮಗೆ ಸಂದೇಶ, ಖುಷಿ ಆಗ್ತದೆ. ಸರ್, ಇದೊಂದು ಬದಲಾಯಿಸಿಕೊಳ್ಬೇಡಿ, ಮರಳೊಂದು ತೆಗಿಬೇಡಿ, ಅದು ಹಾಗೆ ಇರಲಿ. ವೈಜ್ಞಾನಿಕವಾಗಿ ನೋಡಿದರೆ ಆಕ್ಯುಪಂಕ್ಚರ್ ಸಿಸ್ಟಮ್, ಕಾಲು ಗಂಟು ನೋವು, ನೋವಿದ್ದವರು ಇದರಲ್ಲಿ ಒಂದು 12 ಸುತ್ತು ಬರಲಿ, 12 ಸುತ್ತು ಬಂದರೆ ಹಬ್ಬ ಅಂತ ಹೇಳುವಾಗ ಅವರಿಗೊಂದು ಸಂತೋಷ ಆಗ್ತದೆ. ಮಕ್ಕಳು, ಎಳೆಯ ಮಕ್ಕಳು ಅಂಗಳಕ್ಕೆ ಇಳಿದ ಕೂಡಲೇ ಆಡಲಿಕ್ಕೆ ಶುರು ಮಾಡ್ತವೆ. ಹೊಯ್ಗೆಯಲ್ಲಿ ಬಿಸಾಡಿಕೊಳ್ತಾರೆ, ಆಟ ಆಡ್ತಾರೆ. ನಾವು ಏನು ಮಾತಾಡೋದಿಲ್ಲ, ಆಟ ಆಡ್ತಾ ಇರ್ತಾರೆ ಮಕ್ಕಳು. ಅದರಿಂದ ತಾಯಿಗೆ ಮಕ್ಕಳಂದರೆ ಪ್ರೀತಿ. ಮರಳು ಸಂಸ್ಕೃತಿಯ ಲಕ್ಷಣ, ಮರಳು ಪ್ರಾಚೀನತೆಯ ಪ್ರತೀಕ. ಅದರಿಂದ ಅದೆಲ್ಲವನ್ನು ನಾವು ಉಳಿಸಿಕೊಂಡಿದ್ದೇವೆ. 14ರ ಪೂರ್ವದಲ್ಲಿ ಎದುರು ಭಾಗದಲ್ಲಿ 2 ಬಾಗಿಲಿತ್ತು, 2 ಬಾಗಿಲು. ಅದರ ಎದುರಿಗೆ ಒಂದು ಗೋಳಿ ಅಶ್ವತ್ಥ ಮರ ಇತ್ತು, ಅಶ್ವತ್ಥ ಮರ. ಇದರ ಏಕದ್ವಾರ ಬೇಕು ಎದುರು ಭಾಗದಲ್ಲಿ ಅಂತ ಹೇಳಿದ್ರಿಂದ ಅಲ್ಲಿ ಸ್ಥಳ ನಿರ್ಮಾಣ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಬೇರು ಕಡಿದು ಹೋಯಿತು. ಅದರಿಂದ ಇದು ಅರಳಿ ಮರ ಸತ್ತು ಹೋಯ್ತು. ಪ್ರತಿ ಕ್ಷೇತ್ರದಲ್ಲಿ ಅರಳಿ ಮರಳ ನೋಡಿ, ಉಳ್ಳಾಲದಲ್ಲಿ ಅರಳಿ ಮರ ಎದುರಿಗಿದೆ, ಕುದುರೆ ಕೂಟಕ್ಕಳದಲ್ಲಿ ಎದುರಿಗೆ ಅರಳಿ ಮರ ಇದೆ, ಅಲ್ಲಿ ಮಂಜೇಶ್ವರದಲ್ಲಿ ಕನಿಲದಲ್ಲಿ ಅರಳಿ ಮರ ಎದುರು ಇತ್ತು. ಈಗ ಅಲ್ಲಿ ಹೊಸ ಪುನರ್ ನಿರ್ಮಾಣ ಆಗುವ ಸಂದರ್ಭದಲ್ಲಿ ಅದು ಬಹುಶಃ ಅರಳಿ ಮರ ಬಹಳ ಪ್ರಾಧಾನ್ಯತೆಯನ್ನು ಪಡೆದಿದೆ. ನಮಗೆ ಕೂಡ ಅವರು ಹೇಳಿದ್ದಾರೆ, ಎದುರು ಭಾಗದಲ್ಲಿ ಅರಳಿ ಮರ ನಾಶವಾಗಿತ್ತು, ಆದ್ದರಿಂದ ನಾಗನ ಮೊಟ್ಟೆಗಳು ನಾಶವಾಗಿದ್ದವು, ನೀವು ಅರಳಿ ಗಿಡವನ್ನು ಮತ್ತೆ ನೆಡಬೇಕು ಅಂತ ಹೇಳಿದರು. ಅದರಿಂದ ಅಲ್ಲಿ ನಾಗನ ಕಟ್ಟೆ ಎದುರು ಭಾಗದಲ್ಲಿ ಒಂದು ಅರಳಿ ಗಿಡವನ್ನು ನಾವು ನೆಡಬೇಕಾಗಿದೆ. ಅದಕ್ಕೆ ಪಾವಿತ್ರ್ಯತೆ ಇದೆ. ನೀವು ಕೇಳಿದಂತಹ ಪ್ರಶ್ನೆ ಎದುರಿನ ಗೋಪುರ, ಹಿಂದಿನ ಗೋಪುರ ನೋಡಿ. ಭರಣಿ ಮಹೋತ್ಸವದ ಸಂದರ್ಭದಲ್ಲಿ ಪಡುನಡೆ ಮತ್ತು ಮೂಡುನಡೆ ಅಂತ ಇದೆ. ಮೂಡುನಡೆ ಅಂತ ಹೇಳಿದರೆ ಅಲ್ಲಿ ಗದ್ದೆಯಿಂದ ಕಲಶ ಬರುವಂಥದ್ದು. ನಿಜವಾಗಿ ಒಬ್ಬ ವ್ಯಕ್ತಿಯ ಎತ್ತರ 6 ಫೀಟ್ ಸಾಮಾನ್ಯ ಎತ್ತರ, ಆದರೆ ಇದರ ಕಲಶದ ಎತ್ತರ 18 ಫೀಟ್ ಅಂತ ಲೆಕ್ಕಾಚಾರ ಇದೆ. ಅದಕ್ಕೆಲ್ಲ ಕಟ್ಟಿ ಆಗುವಾಗ 18 ಆದ 24 ಫೀಟ್ ಎತ್ತರ ಬೇಕಾ. ಅದು ಬರುವಾಗ ನೇರವಾಗಿ ಬರಬೇಕು, ತಾಗಬಾರ್ದು, ಬಗ್ಗಬಾರ್ದು, ನೇರವಾಗಿ ತಾಗಬಾರ್ದು. ಅದಕ್ಕಾಗಿ ಎತ್ತರದ ಗೋಪುರ. ಪಡುನಡೆ ಇದೆ, ಸಮುದ್ರದ ಬದಿಯಿಂದ ಕಲಶ ಬರುವಂಥದ್ದು, ಅದು ನೇರವಾಗಿ ಬರಬೇಕು. ಆದ್ದರಿಂದ ಪಡುನಡೆ, ಮೂಡುನಡೆ ಇವೆಲ್ಲವುಗಳ ಕಾರಣದಿಂದ ಆ ಗೋಪುರವನ್ನು ಅಷ್ಟು ಎತ್ತರ ಮಾಡಬೇಕು. ಅದು ಎಲ್ಲ ಕಡೆಯಲ್ಲೂ ಅಷ್ಟು ಎತ್ತರ ಇದೆ ಅಂತ ಹೇಳಿ.